ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಜಗತ್ತಿನ ಸಾಕಷ್ಟು ಇಸ್ಲಾಮಿಕ್ ಕಂಟ್ರಿಗಳಿಗಿಂತ ಮುಸ್ಲಿಮರು ನೆಮ್ಮದಿಯಾಗಿ ಸಂತೋಷವಾಗಿ ಬದುಕ್ತಾ ಇರೋದು ನಮ್ಮ ಭಾರತದಲ್ಲಿ. ಅವರಿಗೆ ಭಾರತ ಏನನ್ನೂ ಕಡಿಮೆ ಮಾಡಿಲ್ಲ. ಇನ್ನು ಅವರಲ್ಲೂ ಸಾಕಷ್ಟು ದೇಶಭಕ್ತರಿದ್ದಾರೆ. ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಇದ್ದಾರೆ. ಕ್ರಾಂತಿಕಾರಿ ಅಶ್ಫಾಕುಲ್ಲಾ ಖಾನ್ ನಿಂದ ಹಿಡಿದು ನಮ್ಮ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ವರೆಗೆ ದೇಶಭಕ್ತ ಮುಸಲ್ಮಾನರ ಪಟ್ಟಿ ತುಂಬಾ ದೊಡ್ಡದಿದೆ. ಹಾಗೆ ನಮ್ಮಲ್ಲಿ ಕೆಲ ದರಿದ್ರಗಳು ಕೂಡ ಇವೆ. ಅದು ಯಾವ ಸೈತಾನ ಅವುಗಳನ್ನು ಮೆಟ್ಕೊಂಡಿದಾನೋ ಗೊತ್ತಿಲ್ಲ. ಆ ಕೊಳಕು ಸಂತತಿಗಳಾಡುವ ಆಟಕ್ಕೆ ಇಡೀ ಮುಸ್ಲಿಂ ಸಮುದಾಯ ತಲೆ ತಗ್ಗಿಸಬೇಕಾದಂಥ, ಅನುಮಾನಕ್ಕೆ ಅವಮಾನಕ್ಕೆ ಗುರಿಯಾಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಇಲ್ಲಿನ ಅತ್ಯದ್ಭುತ ಪ್ರಜಾಪ್ರಭುತ್ವವನ್ನು ಅನುಭವಿಸ್ತಾ ಸಂವಿಧಾನ ಕೊಟ್ಟ ಸಮಾನತೆ ಹಾಗೂ ಸಂರಕ್ಷಣೆಯ ಅಡಿಯಲ್ಲಿ ನೆಮ್ಮದಿಯಾಗಿ ಬದುಕೋದು ಬಿಟ್ಟು ಭಾರತದಲ್ಲಿ ಖಿಲಾಫತ್ತನ್ನು ಸೃಷ್ಟಿ ಮಾಡ್ತೀವಿ ಅನ್ನೋ ಹುಚ್ಚು ಹೊತ್ತು ಕೆಲವರು ಹೊರಟಿದ್ದಾರೆ. ಇವತ್ತು ಇಸ್ಲಾಮಿಕ್ ದೇಶಗಳು ಖಿಲಾಫತ್, ಇಸ್ಲಾಮಿಕ್ ಸ್ಟೇಟ್ ಅಂತ ಹೋಗ್ತಾ ಇರೋ ದೇಶಗಳಲ್ಲಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನಾಗ್ತಿದೆ ಅನ್ನೋದು ಕಣ್ಣ ಮುಂದಿದ್ರೂ ಕೂಡ ಭಾರತವನ್ನೂ ಹಾಗೆ ಮಾಡ್ತೀವಿ, ನಾವಿರೋ ಜಾಗಾನೂ ಗಲೀಜು ಮಾಡ್ತೀವಿ ಅಂತ ಹೊರಟ ಹಂದಿಗಳ ಹಿಂಡೊಂದನ್ನ ದೆಹಲಿಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ಕನಸಿನ 14 ಹಂದಿಗಳು ಅರೆಸ್ಟ್ ಆಗಿವೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಪಾಕ್ ಮೂಲದ ಭಯೋತ್ಪಾದಕನೊಬ್ಬರನ್ನ ಸೇನೆ ಬಂಧಿಸಿದೆ. ಈ ಘಟನೆಗಳು ಭಾರತದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಬೇರು ಬಿಡೋದಕ್ಕೆ ನಡೆಸ್ತಾ ಇರೋ ಪ್ರಯತ್ನಗಳಿಗೆ ಕನ್ನಡಿ ಹಿಡಿತಾ ಇರೋದು ಮಾತ್ರ ಅಲ್ಲ, ಅದನ್ನ ಸಂಪೂರ್ಣವಾಗಿ ನಾಶ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇವೆ. ಹಾಗಾದ್ರೆ ಏನಿದು ಘಟನೆ? ಅಲ್ಲಿ ಸಿಕ್ಕಿ ಬಿದ್ದಿರೋರೇನು ಅನಕ್ಷರಸ್ತ್ರ? ಪಾಪ ಯಾರೋ ತಲೆ ಕೆಡಿಸಿದ್ರಿಂದ ಅವರು ಹಂಗಾದ್ರ? ಅವ್ರಿಗಿರೋದು ಬಿರಿಯಾನಿ ಆಸೆನಾ, ಹೂರುಗಳ ಮೇಲಿನ ಮೋಹನ? ಅವರನ್ನ ಮೋಟಿವೇಟ್ ಮಾಡ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಇಷ್ಟು ದಿನ ಆದರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಹಿಂದೂ ಹಾಗೂ ಇನ್ನುಳಿದ ಅಲ್ಪಸಂಖ್ಯಾತ ಉದ್ಯೋಗಿಗಳನ್ನ ಅಲ್ಲಿ ಬಲವಂತವಾಗಿ ರಾಜೀನಾಮೆ ಕೊಡಿಸಲಾಗ್ತಾ ಇದೆ. ಅವರ ಮನೆಗಳಿಗೆ, ಮಂದಿರಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಸೆಲೆಬ್ರಿಟಿಗಳು, ಆ ದೇಶದ ಗೌರವವನ್ನು ಹೆಚ್ಚು ಮಾಡಿದ ಹಿಂದೂಗಳು ಕೂಡ ಅಲ್ಲಿ ಭಯದ ವಾತಾವರಣದಲ್ಲಿ ಬದುಕಬೇಕಾಗಿದೆ. ಆ ದೇಶದ ಖ್ಯಾತ ಜನಪದ ಕಲಾವಿದನ ಮನೆಗೆ ಬೆಂಕಿ ಹಚ್ಚಿ ಅಲ್ಲಿದ್ದ ಸಂಗೀತ ಉಪಕರಣಗಳನ್ನು ಸುಟ್ಟು ಹಾಕಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಬೇಕಾಗೇ ಇಲ್ಲ. ಹೋಗ್ಲಿ, ಬರೀ ಮುಸ್ಲಿಮರೇ ಇರೋ ದೇಶಗಳಾದ್ರೂ ಸುಖವಾಗಿವೆಯಾ ಅಂದ್ರೆ ಅಲ್ಲಿ ಸುನ್ನಿಗಳು ಮುಸ್ಲಿಮರಲ್ಲೇ ಅಲ್ಪಸಂಖ್ಯಾತರನ್ನ ಹುಡುಕಿ ಹೊಡಿತಾರೆ. ಅಹ್ಮದಿಯರು, ಜೈದಿಗಳು, ಕುರ್ದುಗಳು, ಶಿಯಾ ಪಂಗಡಗಳು ಕೆಲ ಕಡೆಗಳಲ್ಲಿ ದಾಳಿಗೊಳಗಾದ್ರೆ ಶಿಯಾ ದೇಶಗಳಲ್ಲಿ ಪಾಪ ಸುನ್ನಿಗಳು ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ರೆ ಭಾರತ ನೋಡಿ, ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಗಿಂತಲೂ ಹೆಚ್ಚಿನ ಸೌಲಭ್ಯಗಳಿವೆ. ನಮಗೆ ಅರ್ಧ ಗಂಟೆ ಸಮಯ ಕೊಡಿ, ನಾವು ಹಿಂದೂಗಳನ್ನ ಕೊಂದು ಬಂದು ಬಿಡ್ತೀವಿ ಅಂತ ಯಾವನೋ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದ್ರು ಕೂಡ ವಾಕ್ ಸ್ವಾತಂತ್ರ್ಯ ಅಂತ ನಮ್ಮ ಪೊಲೀಸರು ಸುಮ್ಮನಾಗ್ತಾರೆ. ನಮ್ಮಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡೋದಕ್ಕೆ ಅವರದ್ದೇ ಆದ ಆಯೋಗಗಳಿವೆ. ವಕ್ಫ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಅವರು ಯಾವುದರ ಮೇಲೆ ಕೈ ಇಟ್ಟರೆ ಅದು ಅವರದ್ದಾಗಿ ಹೋಗೋ ತರದ ವಿಶೇಷ ಕಾನೂನನ್ನ ಮಾಡಿಕೊಡಲಾಗಿದೆ. ಬಾಲ್ಯ ವಿವಾಹ ಭಾರತದಲ್ಲಿ ಅಪರಾಧ, ಆದ್ರೆ ಅದು ಮುಸ್ಲಿಮರಿಗೆ ಅನ್ವಯ ಆಗತ್ತಾ ಅನ್ನೋ ಬಗ್ಗೆ ನಮ್ಮಲ್ಲಿ ಒಂದೊಂದು ನ್ಯಾಯಾಲಯ ಒಂದೊಂದು ತೀರ್ಪನ್ನು ಕೊಟ್ಟಿವೆ. ಅಲ್ಲೂ ಅವರಿಗೊಂದು ಇಮ್ಯುನಿಟಿ ಇದೆ. ಇದಕ್ಕಿಂತ ಚೆನ್ನಾಗಿ ಅಲ್ಪಸಂಖ್ಯಾತರನ್ನ ನೋಡಿಕೊಳ್ಳೋ ದೇಶ ಜಗತ್ತಲ್ಲಿ ಬೇರೆ ಯಾವುದಿದೆ ಹೇಳಿ? ನಮ್ಮಲ್ಲಿ ಅಲ್ಪಸಂಖ್ಯಾತನೊಬ್ಬ ರಾಷ್ಟ್ರಪತಿ ಆದ್ರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆದ್ರೆ, ರಕ್ಷಣಾ ಸಚಿವ ಆದ್ರೆ, ಸೇನಾ ಮುಖ್ಯಸ್ಥ ಆದ್ರೆ ಅದು ಯಾವುದು ಕೂಡ ಅಚ್ಚರಿ ಪಡುವ ವಿಷಯಗಳೇ ಅಲ್ಲ. ಮೊದಲ ಬಾರಿಗೆ ಅಲ್ಪಸಂಖ್ಯಾತನನ್ನ ಆ ಸ್ಥಾನಕ್ಕೆ ಕೂರಿಸಲಾಗಿದೆ ಅಂತ ಪಾಕಿಸ್ತಾನದಲ್ಲಿ ಹೇಳಿದ ಹಾಗೆ ನಮ್ಮಲ್ಲಿ ಹೇಳುವ ಸ್ಥಿತಿ ಇಲ್ಲ. ಯಾಕೆಂದ್ರೆ ಅವರನ್ನ ಈ ದೇಶ ಎಲ್ಲೂ ಕೂಡ 2ನೇ ದರ್ಜೆಯ ಪ್ರಜೆಗಳ ತರ ನೋಡೇ ಇಲ್ಲ. ನಮ್ಮದು ಅತ್ಯಂತ ಶ್ರೇಷ್ಠ ಜಾತ್ಯತೀತ ಪರಂಪರೆ. ಇಷ್ಟೆಲ್ಲ ಕೊಟ್ಟ ದೇಶವನ್ನ 2047 ಹೊತ್ತಿಗೆ ಖಿಲಾಫತ್ ಮಾಡಿಬಿಡ್ತೀವಿ, ಶರಿಯಾ ಜಾರಿ ಮಾಡ್ತೀವಿ, ನರಕ ಮಾಡ್ತೀವಿ ಅಂತ ಕೆಲವರು ಪಣ ತೊಟ್ಟಿರೋದನ್ನು ನೋಡಿದ್ರೆ ಅವ್ರಿಗೆ ಅದು ಯಾವ ಸೈತಾನ ಮೆಟ್ಟುಕೊಂಡಿದ್ದಾನೆ ಅಂತ ಅನ್ನಿಸದೇ ಇರೋದಿಲ್ಲ. ಈಗ ದೆಹಲಿಯ ಪೊಲೀಸರು ಅಂಥದ್ದೇ ಒಂದು ಖಿಲಾಫತ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಆ ತಂಡ ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿತ್ತಂತೆ. ಈ ಹಿಂದೆ ಅಮೆರಿಕದ ಮೇಲೆ ದಾಳಿ ಮಾಡಿ ಇದ್ದಕ್ಕಿದ್ದ ಹಾಗೆ ಕುಖ್ಯಾತಿಯನ್ನ ಗಳಿಸಿಕೊಂಡ ಅಲ್ ಖೈದಾದ ನಾಯಕ ಒಸಾಮಾನ್ ಅಂತೆ ಇವರು ಕೂಡ ಭಾರತದ ಮೇಲೊಂದು ಭಯಾನಕ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ರಂತೆ. ಈ ನೆಲವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡೋ ನಿಟ್ಟಲ್ಲಿ ಇಲ್ಲಿನ ಮುಸ್ಲಿಮೇತರರನ್ನ ಗುರಿಯಾಗಿಸಿಕೊಂಡು ಭಯಾನಕ ದಾಳಿಗಳು, ಬಾಂಬ್ ಸ್ಫೋಟಗಳನ್ನು ಮಾಡೋ ಪ್ಲಾನ್ ಮಾಡಿದ್ರಂತೆ. ಅದಕ್ಕಾಗಿ ಒಂದಷ್ಟು ಯುವಕರಿಗೆ ತರಬೇತಿ ಕೊಡೋ ಕೆಲಸ ಕೂಡ ಶುರುವಾಗಿತ್ತಂತೆ. ಅವರ ತಲೆಗೆ ಜಿಹಾದ್ ಅನ್ನೋ ವಿಷವನ್ನ ಇಂಜೆಕ್ಟ್ ಮಾಡೋ ಕೆಲಸದಲ್ಲಿ ಇವರು ನಿರತರಾಗಿದ್ರು. ಅಂಥದ್ದೊಂದು ತಂಡವನ್ನ ದೆಹಲಿ ಪೊಲೀಸರು ಬಂಧಿಸಿರೋದಾಗಿ ಹೇಳ್ತಾ ಇದ್ದಾರೆ. ಈ ಸಂಘಟನೆಯ ಮೂಲ ಇದ್ದದ್ದು ಜಾರ್ಖಂಡ್ ಅಲ್ಲಿ. ಅಲ್ ಖೈದಾದಿಂದ ಪ್ರೇರಣೆಗೊಂಡು ಜಾರ್ಖಂಡ್ ಅನ್ನ ನೆಲೆಯಾಗಿಸಿಕೊಂಡು ಒಂದು ಭಯೋತ್ಪಾದಕರ ನೆಟ್ವರ್ಕ್ ಅನ್ನ ಸಿದ್ಧ ಮಾಡಿದವನು ಯಾರು ಅನಕ್ಷರಸ್ಥಾನೋ ಮದರಸಾ ಛಾಪೋ ಅಲ್ಲ.
ಅವನೊಬ್ಬ ಡಾಕ್ಟರ್ ಆಗಿದ್ದ. ಹೆಸರು ಇಷ್ತಿಯಾಕ್. ಜಾರ್ಖಂಡ್, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶಗಳಲ್ಲಿ ತನ್ನ ನೆಟ್ವರ್ಕ್ ಅನ್ನ ಬೆಳೆಸೋ ಪ್ರಯತ್ನದಲ್ಲಿದ್ದ ಇಷ್ತಿಯಾಕ್ ಅಲ್ಲಿ ಕೂಡ ಒಂದಷ್ಟು ಮಾಡ್ಯೂಲ್ಗಳನ್ನ ಸಿದ್ಧಪಡಿಸುವ ಕೆಲಸದಲ್ಲಿ ನಿರತನಾಗಿದ್ದ. ಅವನ ಸಂಪರ್ಕಗಳು, ಒಡನಾಟ ಹಾಗೂ ಆ ತಂಡದ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ ಇಂಟೆಲಿಜೆನ್ಸ್ ವಿಭಾಗ ಈ ಡಾಕ್ಟರ್ ಬಗ್ಗೆ ದೆಹಲಿಯ ಪೊಲೀಸರಿಗೆ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಜಾರ್ಖಂಡ್, ರಾಜಸ್ಥಾನ್ ಹಾಗೂ ಉತ್ತರ ಪ್ರದೇಶದ ವಿಶೇಷ ಪೊಲೀಸ್ ಪಡೆಗಳ ನೆರವಿನೊಂದಿಗೆ ಈ ಟೆರರ್ ಮಾಡ್ಯೂಲ್ ಅನ್ನು ಭೇದಿಸಿ 14 ಮಂದಿಯನ್ನ ಬಂಧಿಸಲಾಗಿದೆ. ಈ ಇಷ್ತಿಯಾಕ್ ಉತ್ತರ ಭಾರತದಲ್ಲಿ ತನ್ನ ಜಾಲವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದ. ಮುಸ್ಲಿಂ ಯುವಕರನ್ನ ಜಿಹಾದ್ಗೆ ಬಳಸ್ಕೊಳ್ಳೋದಕ್ಕೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದ. ಅವರಿಗೆ ಕಾಡುಗಳಲ್ಲಿ ಆಯುಧಗಳ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದ. ಸ್ಫೋಟಕಗಳ ತಯಾರಿ ಹಾಗೂ ಬಳಕೆಯ ಬಗ್ಗೆ ವಿಶೇಷ ತರಬೇತಿ ಕೊಡೋ ಕೆಲಸ ನಡೀತಿತ್ತು. ಹಾಗೇನೆ ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಪೊಲೀಸರಿಂದ ಹೇಗೆ ತಪ್ಪಿಸ್ಕೋಬೇಕು, ಯಾವಾಗ ಹೇಗೆ ದಾಳಿಗಳನ್ನು ಸಂಘಟಿಸಬೇಕು, ಮುಸ್ಲಿಂ ಯುವಕರ ತಲೆಗಳನ್ನು ಹೇಗೆ ಕೆಡಿಸಬೇಕು ಅನ್ನೋ ಬಗ್ಗೆ ಈ ಮತಾಂಧ ಯುವಕರಿಗೊಂದಷ್ಟು ಪಾಠಗಳನ್ನು ಕೂಡ ಈ ಇಷ್ತಿಯಾಕ್ ಮಾಡಿದ್ದ. ಆ ತಂಡದ ಚಟುವಟಿಕೆಗಳು ಶುರುವಾಗುವ ಹಂತದಲ್ಲೇ ಇಷ್ತಿಯಾಕ್ ಮತ್ತು ಅವನ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದ್ದು, ಆ ನೆಟ್ವರ್ಕ್ ಎಷ್ಟೊಂದು ಆಳವಾಗಿ ಬೇರೂರಿದೆ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಿವೆ. ಇನ್ನು ಈಗ ಸೆರೆ ಸಿಕ್ಕಿರೋ 14 ಮಂದಿಯಲ್ಲಿ ಹಸನ್ ಅನ್ಸಾರಿ, ಎನಾಮುಲ್ ಅನ್ಸಾರಿ, ಅಲ್ತಾಫ್ ಅನ್ಸಾರಿ, ಅರ್ಷದ್ ಖಾನ್, ಉಮರ್ ಫರೂಕ್ ಮತ್ತು ಶಹಬಾಜ್ ಅನ್ಸಾರಿ ಅನ್ನೋ 6 ಮಂದಿಯನ್ನ ಭಿವಂಡಿಯಿಂದ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲ ಕೂಡ ರಾಂಚಿ ಮೂಲದವರಾಗಿದ್ದು ಇತ್ತೀಚೆಗಷ್ಟೇ ಭಿವಂಡಿಗೆ ಬಂದು ನೆಲೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಜಾರ್ಖಂಡ್ ಅಲ್ಲಿ ಇಷ್ತಿಯಾಕ್ ಅಹ್ಮದ್, ಮೋತಿಯೂರ್, ರಿಜ್ವಾನ್, ಮುಫ್ತಿ ರಹಮತುಲ್ಲಾ ಮತ್ತು ಫಯಾಜನ್ ಸೇರಿದ ಹಾಗೆ 5 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ 3ರನ್ನ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಕಸ್ಟಡಿಗೆ ತಗೊಂಡಿದ್ದಾರೆ. ಬಂಧಿತರಿಂದ AK-47 ರೈಫಲ್ ಹಾಗೂ 30 ಸುತ್ತುಗಳಷ್ಟು ಗುಂಡು, .38 ರಿವಾಲ್ವರ್ ಹಾಗೂ ಅದರ ಜೀವಂತ ಗುಂಡುಗಳು, ಗ್ರನೈಡ್, ಏರ್ ರೈಫಲ್, ರಿಮೋಟ್ ಕಂಟ್ರೋಲ್ ಮೆಕ್ಯಾನಿಸಮ್, ಕ್ಯಾಂಪ್ ಮಾಡೋದಕ್ಕೆ ಬಳಸುವ ಟೆಂಟ್ ಸೇರಿದ ಹಾಗೆ ಒಂದಷ್ಟು ದಾಖಲಾತಿಗಳು ಹಾಗೂ ಇಸ್ಲಾಮಿಕ್ ಸ್ಟೇಟ್ನ ಒಂದಷ್ಟು ಲಿಟರೇಚರ್ಗಳನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಈ ತನಿಖೆಯಲ್ಲಿ ಜಾರ್ಖಂಡ್ನ ಒಟ್ಟು 13 ಕಡೆಗಳಲ್ಲಿ ಹಾಗೂ ಯುಪಿ ಹಾಗೂ ರಾಜಸ್ಥಾನದ ಒಂದೊಂದು ಕಡೆ ಪರಿಶೀಲನೆ ನಡೆದಿದೆ. ಜಾರ್ಖಂಡ್ನ ರಾಂಚಿ, ಹಜಾರಿಬಾಗ್ ಮತ್ತು ಲೋಹರ್ ದರ್ಗಾ ಜಿಲ್ಲೆಗಳಲ್ಲಿ ಪರಿಶೀಲನೆ ನಡೆದಿದ್ದು ಅಲ್ಲಿ ಕೂಡ ಸಾಕಷ್ಟು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಸದ್ಯಕ್ಕೆ ಬಂಧಿತರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 66ರ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ಸೆಕ್ಷನ್ 2 ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ಸೇರಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಗುರಿಯನ್ನ ಸಾಧಿಸುವುದಕ್ಕೆ ಕ್ರಿಮಿನಲ್ ಕಾನ್ಸ್ಪರಸಿಯನ್ನ ಮಾಡಿದ್ರೆ ಅಂಥವರನ್ನ ಬಂಧಿಸುವುದಕ್ಕೆ ಬಳಸುವ ಸೆಕ್ಷನ್ ಇದು. ಇನ್ನು ಈಗ ಬಂಧಿತರಾಗಿರುವ ಆರೋಪಿಗಳ ವಿಚಾರಣೆ ನಡೀತಿದ್ದು ಇಸ್ಲಾಮಿಕ್ ಸ್ಟೇಟ್ ಮಾಡ್ಯೂಲ್ನ ಆಳ ಇನ್ನೆಷ್ಟಿರಬಹುದು ಅನ್ನೋದರ ಬಗ್ಗೆ ಕೂಡ ದೆಹಲಿ ಪೊಲೀಸರು ತನಿಖೆ ಮಾಡ್ತಾರೆ. ಗೆಳೆಯರೇ, ಇದು ಬರೀ ಉತ್ತರ ಭಾರತದಲ್ಲಿ ಮಾತ್ರ ನಡೀತಿದೆ ಅಂತಲ್ಲ. ಇತ್ತೀಚೆಗೆ ಬೆಂಗಳೂರಿನ ಕೆಫೆ ಒಂದರಲ್ಲಿ ಬಾಂಬ್ ಬಿಟ್ಟ ಆರೋಪಿಗಳಿದ್ರಲ್ಲ, ಅವರು ಕರ್ನಾಟಕದಲ್ಲೂ ಇಂಥದ್ದೊಂದು ಮಾಡ್ಯೂಲ್ ಅನ್ನು ಮಾಡಿಕೊಂಡಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದೂಕು ಹಾಗೂ ಸ್ಫೋಟಕಗಳ ತರಬೇತಿ ಕೊಡೋ ಕೆಲಸ ನಡೆದಿತ್ತು. ಹಾಗೆ ಬಳ್ಳಾರಿ ಮಾಡ್ಯೂಲ್ ಅಂತ ಕೂಡ ಒಂದು ನಮ್ಮಲ್ಲಿ ಆಕ್ಟಿವ್ ಆಗಿತ್ತು. ಅದನ್ನು ಪೊಲೀಸರು ಪತ್ತೆ ಮಾಡಿ ಅದರ ಸದಸ್ಯರನ್ನ ಅರೆಸ್ಟ್ ಮಾಡಿದ್ರು. ಮಂಗಳೂರಲ್ಲಿ ಕೂಡ ಒಂದಷ್ಟು ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋ ಅನುಮಾನಗಳಿವೆ. ಆಗಾಗ ಅಲ್ಲಿ NIA ದಾಳಿಗಳೂ ನಡೀತಾ ಇರತ್ವೆ. ಈಗ ಉತ್ತರ ಭಾರತದಲ್ಲಿ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿರೋ ತಂಡ ಕೂಡ ಇದೇ ತರದ ಚಟುವಟಿಕೆಯಲ್ಲಿ ಭಾಗಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೊಂದು ಕಡೆ ಜಾರ್ಖಂಡ್, ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಜಿಹಾದಿಗಳು ಸೆರೆ ಸಿಕ್ಕಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಉಗ್ರ ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿ ಜಹೀರ್ ಹುಸೇನ್ ಶಾ ಅನ್ನೋನನ್ನ ಭಾರತೀಯ ಸೇನೆ ಪೂಂಚಲ್ಲಿ ಅರೆಸ್ಟ್ ಮಾಡಿದೆ. ಕೆಲ ದಿನಗಳ ಹಿಂದಷ್ಟೇ ಪಾಕ್ ಸೇನೆ ಒಂದಷ್ಟು ಉಗ್ರರನ್ನ ಗಡಿ ದಾಟಿಸಿ ಭಾರತದ ಒಳಗೆ ನುಸುಳಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಪೀರ್ ಪಂಜಾಲ್ ರೇಂಜ್ನ ಕೆಲ ಭಾಗಗಳಲ್ಲಿ ಸರ್ಚ್ ಆಪರೇಷನ್ ಅನ್ನ ಕೈಗೊಳ್ಳಲಾಗಿತ್ತು. ಆಗ ಈ ಉಗ್ರ ಸಿಕ್ಕಿಬಿದ್ದಿದ್ದಾನೆ. ಗೆಳೆಯರೆ, ಈ ಬಾರಿ ಪಾಕಿಸ್ತಾನದ ತಂತ್ರಗಾರಿಕೆಯನ್ನು ಭೇದಿಸೋದಕ್ಕೆ ಭಾರತೀಯ ಸೇನೆ ಬಹುದೊಡ್ಡ ಸರ್ಚ್ ಆಪರೇಷನ್ ಅನ್ನು ಪ್ರಾರಂಭ ಮಾಡಿದೆ. 10 ಬಟಾಲಿಯನ್ಗಳ 500 ಸ್ಪೆಷಲ್ ಫೋರ್ಸ್ ಯೋಧರು ಪೀರ್ ಪಂಜಾಲ್ ರೇಂಜಲ್ಲಿ ಸರ್ಚ್ ಆಪರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಆಪರೇಷನ್ ಪೂಂಚ್, ರಜೌರಿ, ಉಧಂಪುರ್ ಹಾಗೂ ದೋಡಾ ಜಿಲ್ಲೆಗಳಲ್ಲಿ ಕೂಡ ನಡೆಸೋದಕ್ಕೆ ಸೇನೆ ನಿರ್ಧಾರ ಮಾಡಿದೆ. ಗೆಳೆಯರೆ, ಭಯೋತ್ಪಾದಕರು ಟೆರರ್ ಮಾಡ್ಯೂಲ್ಗಳಿಂದ
ಭಾರತ ಇಸ್ಲಾಮಿಕ್ ಸ್ಟೇಟ್ ಆಗಿ ಹೋಗೋದಿಲ್ಲ, ಆದ್ರೆ ಇವು ಈ ದೇಶದ ಕೋಮು ಸಾಮರಸ್ಯಕ್ಕೆ ಕೊಳ್ಳಿ ಇಡುತ್ತವೆ. ಇಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಬದುಕುತ್ತಾ ಇರುವ ಅಲ್ಪಸಂಖ್ಯಾತ ಸಮುದಾಯ ಈ ಕ್ರಿಮಿಗಳ ಕಾರಣಕ್ಕೆ ಅನುಮಾನ ಹಾಗೂ ಅವಮಾನಕ್ಕೆ ಗುರಿಯಾಗಬೇಕಾಗತ್ತೆ. ಒಬ್ಬ ಕೋಮು ಕ್ರಿಮಿ ಬಂದು ಸೇರಿಕೊಂಡಿದ್ದಾನೆ ಅನ್ನೋದು ಪೊಲೀಸರಿಗಿಂತ ಮೊದಲು ಗೊತ್ತಾಗೋದು ಆ ಸಮಾಜದ ಜನಕ್ಕೆ, ಅಲ್ಲಿನ ಮುಖಂಡರಿಗೆ ಮತ್ತು ಮತಗುರುಗಳಿಗೆ. ಅವರು ತಕ್ಷಣ ಅಂಥವ್ರನ್ನ ಗುರುತಿಸಿ ಹಿಡಿದು ಕೊಡದೇ ಇದ್ರೆ ಖಿಲಾಫತ್, ಶರಿಯಾ, ಇಸ್ಲಾಮಿಕ್ ಸ್ಟೇಟ್ ಅಂತೆಲ್ಲ ಮಾತಾಡೋ ಮೂರ್ಖನನ್ನ ಕರೆದು ಕಪಾಳಕ್ಕೆ ಹೊಡೆದು ಸರಿ ಮಾಡದೇ ಇದ್ರೆ ಮುಂದೆ ಇಡೀ ಸಮುದಾಯ ಸಂಶಯದ ದೃಷ್ಟಿಗೆ ಈಡಾಗಬೇಕಾಗತ್ತೆ. ಈ ದೇಶ ನಮ್ದು ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ. ಕ್ರಿಮಿಗಳನ್ನ ಹಿಡಿದು ಕೊಡಬೇಕಾದ, ಅವರನ್ನ ನಿಗ್ರಹಿಸಬೇಕಾದ ಜವಾಬ್ದಾರಿ ಕೂಡ ಸಮಾಜದ ಹಿರಿಯರದ್ದೇ ಆಗಿರುತ್ತಲ್ವಾ. ನಂಬಿಕೆ ಅನ್ನೋದು ಅದಾಗಿ ಅದು ಹುಟ್ಟೋದಿಲ್ಲ, ನಾವು ಬೆಳೆಸ್ಕೋಬೇಕು. ನೆನಪಿಟ್ಕೊಳ್ಳಿ, ಉಗ್ರನಿಗೆ ಯಾವ ಮತ ಧರ್ಮ ಏನೂ ಇರೋದಿಲ್ಲ. ಅವನಿಡೋ ಬಾಂಬಿಗೆ ವಿಶ್ವಾಸಿ ಯಾರು, ಕಾಫಿರ ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಾಳೆ ಅದರಲ್ಲಿ ನಿಮ್ಮ ಮಕ್ಕಳು ಬಲಿಯಾಗಬಹುದು. ಇದು ಅರ್ಥ ಆಗೋವರೆಗೆ ಈ ಸಮಾಜ ಸರಿ ಹೋಗೋದು ಕಷ್ಟ. ಇದು ಗೆಳೆಯರೆ, ದೆಹಲಿ ಪೊಲೀಸರು ಅಲ್ ಖೈದಾ ಮಾಡ್ಯೂಲ್ನ ಗುಂಪೊಂದನ್ನು ಬಂಧಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.